ಕೇರಳದ ಅಜ್ಜಿ ಹೇಳಿಕೊಟ್ಟಂತೆ ಸ್ನಾನ ಮಾಡಿ ಮೋಟುದ್ದ ಇದ್ದ ಜಡೆ ಮಾರುದ್ದ ಬೆಳೆದಿದೆ. ನಮಸ್ಕಾರ ಎಲ್ರಿಗೂ. ಇವತ್ತು ನಿಮ್ಮೆಲ್ಲರಿಗೂ ಶ್ರೀಮತಿ ಟಿಪ್ಸ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ. ಕೂದಲು ಉದುರೋಂಥ ಸಮಸ್ಯೆ, ತಲೆ ಹೊಟ್ಟಿನ ಸಮಸ್ಯೆ, ಆಲ್ರೆಡಿ ಕೂದಲು ಉದ್ರಿ ತಲೆಯೆಲ್ಲ ಬೋಳಾಗ್ತಿದೆ ಅಂಥೇಳಿ ಕೊರಗೋರು ಇವತ್ತಿನ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಈ ವಿಡಿಯೋದಲ್ಲಿ ಶೇರ್ ಮಾಡುವಂತೆ ನೀವು ಅಜ್ಜಿ ಹೇಳಿಕೊಟ್ಟಂತಹ 2 ಮನೆಮದ್ದುಗಳನ್ನು ಮಾಡಿದರೆ ಒಂದೇ ವಾಶ್ನಲ್ಲಿ ಒಂದೇ ಸತಿ ನೀವು ತಲೆ ಸ್ನಾನ ಮಾಡಿದರೆ ಈ ಥರ ನಿಮಗೆ ರಿಸಲ್ಟ್ ಅನ್ನೋದು ಬಂದ್ಬಿಡುತ್ತೆ. ಹಾಗಿದ್ರೆ ಅಷ್ಟೊಂದು ಸ್ಟ್ರಾಂಗ್ ಆಗಿರುವಂತಹ ಪವರ್ಫುಲ್ ಆಗಿರುವಂತಹ ಮನೆಮದ್ದನ್ನು ಮಾಡೋದಕ್ಕೆ ಮೊದಲನೇದಾಗಿ ಬೇಕಾಗಿರುವಂಥದ್ದು ಸಾಸಿವೆ. ಈ ಸಾಸಿವೆಯನ್ನು ಕೂದಲಿಗೆ ಬಳಸೋದ್ರಿಂದ ಕೂದಲು ತುಂಬಾ ಸ್ಟ್ರಾಂಗ್ ಆಗುತ್ತೆ. ಮತ್ತು ಕೂದಲೇನಾದರೂ ಕಾಂತಿಯುತವಾಗಿಲ್ಲ, ಒಂದು ರೀತಿ ಕೆಳಗುಂದಿದೆ ಅಂತಂದರೆ ಸಾಸಿವೆನ ಬಳಸೋದ್ರಿಂದ ಕೂದಲು ತುಂಬಾ ಕಾಂತಿಯುತವಾಗುತ್ತೆ ಮತ್ತು ಶೈನ್ ಕೂಡ ಆಗುತ್ತೆ, ತುಂಬಾ ಸ್ಟ್ರಾಂಗ್ ಆಗುತ್ತೆ ಕೂದಲು. ಸಾಸಿವೆ ಅನ್ನೋದು ತುಂಬಾ ಒಳ್ಳೆಯದು ಕೂದಲಿನ ಆರೋಗ್ಯಕ್ಕೆ. ಅದರ ಜೊತೆಗೆ ಕರಿಬೇವಿನ ಸೊಪ್ಪು. ಕರಿಬೇವಿನ ಸೊಪ್ಪನ್ನು ಬಳಸೋದ್ರಿಂದ ಉದುರಿರುವ ಕೂದಲು ಮತ್ತೆ ಬೆಳೆಯೋದಕ್ಕೆ ಸಹಾಯಕ ಆಗುತ್ತೆ. ಮತ್ತು ಕೂದಲು ಸರಿಯಾಗಿ ಬೆಳೀತಾನೆ ಇಲ್ಲ ಅಂತಂದಾಗ ಕರಿಬೇವಿನ ಸೊಪ್ಪನ್ನು ಬಳಸೋದ್ರಿಂದ ಕೂದಲು ಉದ್ದವಾಗಿ ಸೊಂಪಾಗಿ ಬೆಳೆಯೋದಕ್ಕೆ ಇದು ತುಂಬಾ ಸಹಾಯಕ ಆಗುತ್ತೆ. ಕೂದಲು ಉದುರುತ್ತಾ ಇದೆ ಅಂತಂದರೂ ಕೂಡ ಅದನ್ನು ನಿಲ್ಲಿಸೋದಕ್ಕೆ ಕರಿಬೇವಿನ ಸೊಪ್ಪು ಕೂಡ ಸಹಾಯಕ ಆಗುತ್ತೆ. ಸಾಸಿವೆನ ಹುರ್ಕೊಂಡಿದ್ದೀನಿ, ನಂತರ ಕರಿಬೇವಿನ ಸೊಪ್ಪನ್ನು ಕೂಡ ಅಷ್ಟೇ ಬಾಣಲೆಗೆ ಹಾಕಿ ಎರಡನ್ನು ಕೂಡ ಹುರ್ಕೊಂಡಿದ್ದೀನಿ. ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಎರಡನ್ನು ಕೂಡ ಹುರ್ಕೋಬೇಕಾಗತ್ತೆ. ಮೂರನೇದಾಗಿ ನಾನಿಲ್ಲಿ ಬಳಸಿರೋ ಅಂಥದ್ದು ಮೆಂತ್ಯ ಕಾಳುಗಳನ್ನು ತೊಗೊಂಡಿದ್ದೀನಿ. 2 ಸ್ಪೂನ್ ಸಾಸಿವೆನ ತೊಗೊಂಡ್ರೆ 1 ಸ್ಪೂನ್ ಮೆಂತ್ಯ ತೊಗೊಂಡ್ರೆ ಆಗುತ್ತೆ. ಮತ್ತು ಕರಿಬೇವಿನ ಸೊಪ್ಪು ಕೂಡ ಅಷ್ಟೇ 1 ಹಿಡಿ ಆಗೋಷ್ಟು ತೊಗೊಳ್ಳಿ. ನೋಡಿ, ಮೆಂತ್ಯನೂ ಕೂಡ ಅಷ್ಟೇ ಹುರ್ಕೊಂಡಿದ್ದೀನಿ. ಹುರ್ಕೊಂಡು ಇವಾಗ ಇದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಡ್ಯಾಂಡ್ರಫ್ ಸಮಸ್ಯೆ ಇದೆ ಅಂತ ಹೇಳಿ ನನ್ನ ವ್ಯೂವರ್ ಒಬ್ಬರು ಕಮೆಂಟ್ ಮಾಡಿದ್ರಿ. ನೀವು ಈ ಒಂದು ಮನೆಮದ್ದನ್ನು ಟ್ರೈ ಮಾಡಿ, ಖಂಡಿತ ಉತ್ತಮವಾದ ಫಲಿತಾಂಶ ಅನ್ನೋದು ಸಿಗುತ್ತೆ. ತಲೆ ಹೊಟ್ಟಿನ ಸಮಸ್ಯೆ ಮತ್ತು ಬುಡದ ಒಂದು ಆರೋಗ್ಯಕ್ಕೆ, ಕೂದಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ ಮೆಂತ್ಯ ಕಾಳುಗಳು. ನೋಡಿ, ಹುರ್ಕೊಂಡಿರೋಂಥ ಕರಿಬೇವಿನ ಸೊಪ್ಪು, ಸಾಸಿವೆ ಮತ್ತು ಮೆಂತ್ಯ ಇದಿಷ್ಟನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಇದನ್ನು ನುಣ್ಣಗೆ ಪುಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು ಡಬ್ಬಿಯಲ್ಲಿ ಏರ್ಟೈಟ್ ಬಾಕ್ಸ್ನಲ್ಲಿ ಹಾಕಿ ಸ್ಟೋರ್ ಮಾಡಿಕೊಳ್ಳಬಹುದು. ಕೂದಲು ತುಂಬಾ ಹಾಳಾಗಿದೆ, ತುಂಬಾ ಡ್ಯಾಮೇಜ್ ಆಗಿದೆ ಅಂತಂದಾಗ, ತಲೆ ಹೊಟ್ಟಿನ ಸಮಸ್ಯೆ ಇದೆ ಅಂತಂದಾಗ, ನಮ್ಮ ಕೂದಲು ಚೆನ್ನಾಗಿ ಬೆಳಿಬೇಕು ಅಂತ ಅಂದಾಗ, ಕೂದಲು ಕಾಂತಿಯುತವಾಗಬೇಕು ಅಂತ ಅಂದಾಗ ನೋಡಿ, ಈ ಅಕ್ಕಿ ತೊಳೆದಂತಹ ನೀರನ್ನು ಬಳಸಿ ಕೂದಲಿಗೆ ತುಂಬ ಚೆನ್ನಾಗಿ ಈ ಎಲ್ಲ ತೊಂದರೆಗೂ ಕೂಡ ಪರಿಹಾರವನ್ನು ಕೊಡುತ್ತದೆ. ನೋಡಿ ಸ್ನೇಹಿತರೆ, ನಾನಿವಾಗ ಈ ಮನೆಮದ್ದನ್ನು ಮಾಡೋದಕ್ಕೆ ಅಕ್ಕಿ ತೊಳೆದ ನೀರನ್ನು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಈಗಾಗಲೇ ಪೌಡರ್ನ ಮಾಡ್ಕೊಂಡಿದ್ನಲ್ವ, ಅದನ್ನು 1 ಸ್ಪೂನ್ ಆಗೋಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಈ ಪೌಡರ್ನ ಮಾಡಿಟ್ಕೊಂಡ್ರೆ ನೀವು ಈ ಮನೆಮದ್ದನ್ನು ಪಟ್ ಅಂತ ಹೇಳಿ ಮಾಡ್ಕೊಳ್ಬಹುದು. ಇವಾಗ ಅಕ್ಕಿ ತೊಳೆದ ನೀರಿನ ಜೊತೆಗೆ 1 ಸ್ಪೂನ್ ಪುಡಿಯನ್ನು ಹಾಕಿ ಕಲಿಸ್ಕೊಂಡಿದ್ದೀನಿ. ಇವಾಗ ಒಂದು ಚಿಕ್ಕ ಗಾತ್ರದ ಈರುಳ್ಳಿನ ತೊಗೊಂಡಿದ್ದೀನಿ. ಈ ಈರುಳ್ಳಿ ಅನ್ನೋದು ಯಾವುದಕ್ಕೆ ಹೆಲ್ಪ್ ಆಗುತ್ತೆ, ಯಾವುದಕ್ಕೆ ಸಹಾಯ ಮಾಡುತ್ತೆ ಅಂತಂದರೆ, ಸಿಕ್ಕಾಪಟ್ಟೆ ಕೂದಲು ಉದುರು ಬಿಟ್ಟಿದೆ, ತಲೆಯೆಲ್ಲ ಬೋಳಾಗ್ತಿದೆ ಅಂತ ಅಂದಾಗ ನೀವು ಈರುಳ್ಳಿ ರಸವನ್ನು ಹಚ್ಚೋದ್ರಿಂದ ನೋಡಿ, ಎಷ್ಟೇ ತಲೆ ಬೋಳಾಗಿದ್ರೂ ಹೊಸ ಕೂದಲು ಮತ್ತೆ ಹುಟ್ಟೋದಕ್ಕೆ ಇದು ತುಂಬಾ ಸಹಾಯಕ ಆಗುತ್ತೆ ಅಂತ ಹೇಳ್ಬೋದು. ನೋಡಿ, ಇವಾಗ ಈರುಳ್ಳಿನ ಜಜ್ಜಿಕೊಂಡು ನಾನು ಈಗಾಗಲೇ ಏನು ಈ ಮೆಂತ್ಯ ಕಾಳು ಮತ್ತು ಸಾಸಿವೆ ಕರಿಬೇವನ್ನು ಹುರ್ಕೊಂಡಿದ್ನಲ್ಲ, ಅದೇ ಒಂದು ಪ್ಯಾನಿಗೆ ಜಜ್ಕೊಂಡಿರೋಂಥ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಮತ್ತು ಅಕ್ಕಿ ತೊಳೆದ ನೀರಿನ ಜೊತೆಗೆ 1 ಸ್ಪೂನ್ ಹುರಿದಂಥ ಪೌಡರ್ನ ಮಿಶ್ರಣ ಮಾಡ್ಕೊಂಡಿದ್ನಲ್ಲ, ಆ ನೀರನ್ನು ಇದ್ರ ಜೊತೆಗೆ ಸೇರಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಒಲೆ ಮೇಲೆ ಕಾಯೋದಕ್ಕೆ ಅಂತ ಹೇಳಿಟ್ಟು ಒಂದು ಕುದಿಸ್ಕೋಬೇಕಾಗತ್ತೆ. ಕುದಿ ಬಂದ ನಂತರ ಸ್ಟವನ್ನು ಆಫ್ ಮಾಡಿ ಇದನ್ನು ತಣ್ಣಕ್ಕಾಗಬೇಕು, ಆರಿಸ್ಕೋಬೇಕಾಗತ್ತೆ. ಇದನ್ನು ನೀವು ಫ್ರೆಶ್ ಆಗಿ ಮಾಡಿ ಬಳಸಿದ್ರೇ ಒಳ್ಳೆಯದು. ನೋಡಿ, ಇವಾಗ ಶೋಧಿಸ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಒಳ್ಳೆಯ ಆರೋಗ್ಯಕರವಾದ ಒಂದು ಲಿಕ್ವಿಡ್ ಅನ್ನೋದು ಸಿದ್ಧವಾಗಿದೆ. ಇದು ತುಂಬಾ ಒಳ್ಳೆಯದು, ನಮ್ಮ ಕೂದಲಿನ ಎಲ್ಲ ಸಮಸ್ಯೆಗೂ ಕೂಡ ಪಟಾಪಟ್ ಅಂತೇಳಿ ರಿಸಲ್ಟ್ ಅನ್ನೋದನ್ನು ಕೊಟ್ಬಿಡುತ್ತೆ. ನೋಡಿ ಸ್ನೇಹಿತರೆ, ಇವಾಗ ನಾನು ಶೋಧಿಸ್ಕೊಂಡಿದ್ನಲ್ಲ ಆ ಲಿಕ್ವಿಡನ್ನು ಈ ಥರ ಒಂದು ಸ್ಪ್ರೇ ಬಾಟಲ್ಗೆ ಹಾಕಿದ್ದೀನಿ. ಇದನ್ನು ಬಳಸುವ ವಿಧಾನ ಯಾವ ಥರ ಅಂತೇಳಿ ಶೇರ್ ಮಾಡ್ತೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಸ್ಕಿಪ್ ಮಾಡಿದರೆ ಮಧ್ಯ ನೀಡಿರುವಂತಹ ಎಷ್ಟೋ ಮಾಹಿತಿಗಳು ಮಿಸ್ ಆಗಿಬಿಡುತ್ತೆ. ಹಾಗಾಗಿ ವಿಡಿಯೋನ ಕೊನೆ ತನಕ ವೀಕ್ಷಿಸಿ. ನೋಡಿ ಸ್ನೇಹಿತರೆ, ಇವಾಗ ಒಂದು ಸ್ಪ್ರೇ ಬಾಟಲ್ಗೆ ಹಾಕೊಂಡಲ್ಲ, ಕೂದಲಿನ ಬುಡದಿಂದ ಹಿಡಿದು ಸ್ಕ್ಯಾಲ್ಪಿಂದ ಹಿಡಿದು
ಕೊನೆಯವರೆಗೂ ಕೂಡ ಈ ಸ್ಪ್ರೇಯನ್ನು ಎಲ್ಲ ಕಡೆ ಕೂಡ ಹಾಕೋಬೇಕಾಗುತ್ತೆ. ನಿಮ್ಮ ಹತ್ರ ಸ್ಪ್ರೇ ಬಾಟ್ಲ್ ಇಲ್ಲ ಅಂತಂದರೆ ನೀವು ಕೈಯಲ್ಲೇ ಆ ಲಿಕ್ವಿಡನ್ನು ತೊಗೊಂಡು ಕೂದಲಿಗೆ ಬುಡಕ್ಕೆಲ್ಲ ಹಚ್ಚಿ ಲೈಟಾಗಿ ಮಸಾಜ್ ಮಾಡ್ಕೊಳ್ಳಿ. ಈ ಸ್ಪ್ರೇನ ತಲೆಯಲ್ಲಿ ಎಲ್ಲ ಕಡೆ ಕೂದಲಿಗೆ, ತಲೆ ಬುಡದ ಭಾಗಕ್ಕೆ ಎಲ್ಲ ಕಡೆ ಹಾಕಿದ ನಂತರ 1 ಗಂಟೆಗಳ ಕಾಲ ಹಾಗೆ ಬಿಟ್ಬಿಡ್ಬೇಕಾಗತ್ತೆ. ಆವಾಗ ಈ ನೀರಿನ ಸತ್ವ ಎಲ್ಲ ಕೂದಲು ಚೆನ್ನಾಗಿ ತಗೊಂಡಿರುತ್ತೆ. ನೋಡಿ, ಈ ಥರ ಎಲ್ಲ ಕಡೆ ಸ್ಪ್ರೇ ಮಾಡಿ 1 ಗಂಟೆ ಹಾಗೇ ಬಿಡೋದು. ನಂತರ ನೋಡಿ, ಮಧ್ಯದಲ್ಲಿ 1 ಕಪ್ಪಲ್ಲಿ ಮತ್ತೆ ನಾನು ಅಕ್ಕಿ ತೊಳೆದಿರುವಂತಹ ನೀರು, ರೈಸ್ ವಾಟರನ್ನು ತಗೊಂಡಿದ್ದೀನಿ. ಇವಾಗ ಮುಖ್ಯವಾಗಿ 1 ಸ್ಪೂನ್ ಆಗುವಷ್ಟು ಕಾಫಿ ಪುಡಿಯನ್ನು ತಗೊಂಡಿದ್ದೀನಿ. ಇವಾಗ ಅಕ್ಕಿ ನೀರಿನ ಜೊತೆಗೆ ಕಾಫಿ ಪುಡಿಯನ್ನು ಮಿಶ್ರಣ ಮಾಡ್ತಾ ಇದ್ದೀನಿ. ಇವಾಗ ನೋಡಿ ಸ್ನೇಹಿತರೆ, ನೀವು ರೆಗ್ಯುಲರಾಗಿ ಯಾವ ಶಾಂಪೂನ ಬಳಸ್ತೀರಾ ತಲೆ ಸ್ನಾನಕ್ಕೆ ಅದೇ ಶಾಂಪೂವನ್ನು ಹಾಕಿಕೊಳ್ಬಹುದು. ಶಾಂಪೂನ ಹಾಕಿ ಈ ನೀರಿನ ಜೊತೆ ಮಿಶ್ರಣ ಮಾಡ್ಕೊಳ್ತಾ ಇದ್ದೀನಿ. ಅಕ್ಕಿ ನೀರು, ಕಾಫಿ ಪುಡಿ ಮತ್ತು ಶಾಂಪೂ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬಳಸಿರೋಂಥ ಕಾಫಿ ಪುಡಿ ಅನ್ನೋದೇನಿದೆ, ಇನ್ಸ್ಟೆಂಟ್ ಕಾಫಿ ಪೌಡರನ್ನು ಬಳಸಿದ್ದೀನಿ ನಾನು. ಮತ್ತು ಇದು ಕಾಫಿ ಪೌಡರ್ ಅನ್ನೋದು ನಮ್ಮ ಕೂದಲ ಬೆಳವಣಿಗೆಗೆ ಮತ್ತು ನಮ್ಮ ಕೂದಲು ಪಳಪಳ ಅಂತ ಹೇಳಿ ಹೊಳೆಯೋದಕ್ಕೆ, ಕೂದಲು ಮೃದುವಾಗೋದಕ್ಕೆ, ನಮ್ಮ ತಲೆಯ ಒಂದು ಬುಡದ ಸ್ಕ್ಯಾಲ್ಪ್ನ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಮತ್ತು ಕೂದಲು ಕವಲೊಡೆದಿದೆ ಅಂತಂದಾಗ ಕೂದಲು ಒಂದೊಳ್ಳೆಯ ಡಾರ್ಕ್ ಕಲರ್ ಬರಬೇಕು ಅಂತ ಇಷ್ಟಪಡೋರು ಖಂಡಿತವಾಗ್ಲೂ ಕಾಫಿ ಪೌಡರನ್ನು ಈ ಒಂದು ವಿಧಾನದಲ್ಲಿ ನೀವು ಬಳಸಿ ನೋಡಿ. ತುಂಬ ಚೆನ್ನಾಗಿ ಕೂದಲು ಕೂಡ ಆರೋಗ್ಯಕರವಾಗುತ್ತೆ ಮತ್ತು ಕೂದಲು ಬೆಳೆಯೋದಕ್ಕೆ ಇದು ಸಹಾಯಕ ಆಗುತ್ತೆ. ತುಂಬ ನೀವು ಖುಷಿ ಪಡ್ತೀರಿ. ಅಷ್ಟು ಚೆನ್ನಾಗಿ ಒಂದೇ ಸಲ ನೀವು ಸ್ನಾನ ಮಾಡಿದ ಕೂಡಲೇ ರಿಸಲ್ಟ್ ಅನ್ನೋದು ಬರುತ್ತೆ. ನೋಡಿ ಸ್ನೇಹಿತರೆ, ಇವಾಗ 1 ಅವರು ಆ ಒಂದು ಸ್ಪ್ರೇ ಲಿಕ್ವಿಡನ್ನು ಏನು ತಯಾರಿಸ್ಕೊಂಡು ಸ್ಪ್ರೇ ಮಾಡಿದ್ವಿ ಅದನ್ನು ಹಾಕಿ ಬಿಡಬೇಕು. ನಂತರ ಈ 1 ಗಂಟೆ ನಂತರ ಈ ಒಂದು ತಯಾರಿಸ್ಕೊಂಡಿರೋಂಥ ಶಾಂಪೂ ಮತ್ತು ಕಾಫಿ ಪೌಡರ್, ಅಕ್ಕಿ ತೊಳೆದ ನೀರಿನ ಒಂದು ಮಿಶ್ರಣದಿಂದ ಸ್ನಾನ ಮಾಡಬೇಕು. ಚೆನ್ನಾಗಿ ಕೂದಲನ್ನು ಒಣಗಿಸಿದ್ರೆ ಸ್ನಾನದ ನಂತರ ಎಷ್ಟು ಆರೋಗ್ಯಕರವಾಗಿ ಮೋಟುದ್ದ ಇರೋವಂಥ ಕೂದಲು ಕೂಡ ಮಾರುದ್ದ ಬೆಳೆಯುತ್ತೆ. ಅಷ್ಟು ಚೆನ್ನಾಗಿ ರಿಸಲ್ಟ್ ಅನ್ನೋದು ಬರುತ್ತೆ. ಸ್ನಾನ ಮಾಡಬೇಕಾದ್ರೆ ತುಂಬ ಬಿಸಿ ಬಿಸಿ ನೀರಿನಿಂದ ಸ್ನಾನ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ಉಗುರು ಬೆಚ್ಚಗಿನ ನೀರಿನಲ್ಲಿ ಸ್ನಾನನ ಮಾಡಿ, ಒಳ್ಳೆಯ ಆರೋಗ್ಯಕರವಾದಂತಹ ಊಟನ ಮಾಡಿ, ಚೆನ್ನಾಗಿ ಕಣ್ತುಂಬ ನಿದ್ರೆ ಮಾಡಿ. ಈ ಎಲ್ಲ ಟಿಪ್ಸ್ಗಳ ಜೊತೆಗೆ ನೋಡಿ, ನಮ್ಮ ಕೇರಳದ ಅಜ್ಜಿ ಹೇಳಿಕೊಟ್ಟಿರುವಂತಹ ಈ 2 ಮನೆಮದ್ದುಗಳನ್ನು ಕೂಡ ಮಾಡಿ, ಈ ಟಿಪ್ಸ್ಗಳನ್ನು ಫಾಲೋ ಮಾಡಿದರೆ ಮೋಟುದ್ದ ಇರೋ ಜಡೆ ಮಾರುದ್ದ ಖಂಡಿತವಾಗ್ಲೂ ಬೆಳೆಯುತ್ತೆ. ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿರೋಂತಹ ಟಿಪ್ಸ್ಗಳು ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಕೊಟ್ಟು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಬರೆದು ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ನಮ್ಮ ಶ್ರೀಮತಿಯರಿಗೆ ಉಪಯೋಗ ಆಗುವಂತಹ ಇನ್ನಷ್ಟು ಟಿಪ್ಸ್ಗಳ ಮಾಹಿತಿಗಳ ವಿಡಿಯೋಗಳನ್ನು ಹೊತ್ತು ತರುತ್ತೇನೆ. ಎಲ್ರಿಗೂ ಶುಭವಾಗಲಿ. ಧನ್ಯವಾದಗಳು.